ಅನ್ನುವಂಥ ಟಿವಿ ಚಾನಲ್ನ ಮುನ್ನಡೆಸ್ತಾ ಅಸಹನೆ ಉಂಟಾಗ್ತಾ ಇದೆ. ಸಾಮಾನ್ಯವಾಗಿ ಎರಡು ಮಾತುಗಳನ್ನು ನೀವು ಕೇಳ್ತೀರಿ. ಯಾರಿಗೆ ಬೇಕು? ಇವತ್ತು ಬಹುತೇಕರು ವಿದ್ಯಾರ್ಥಿಗಳು ಮಾತ್ರವೇ ಇಲ್ಲ, ಬಹುತೇಕ ಯುವಕರು, ಬಹುತೇಕ ಅಧ್ಯಾಪಕರು ಎಲ್ಲರೂ ಕೂಡ ನಮ್ಗೆ ಯಾಕೆ ಬೇಕು, ಯಾಕೆ ಬೇಕು, ಯಾರಿಗೆ ಬೇಕು, ಇದನ್ನು ಕಟ್ಕೊಂಡು ಏನಾಗಬೇಕು, ಅಯ್ಯೋ ಇದಾಗತ್ತಾ? ಈ ಈ ಈ ನೆಗೆಟಿವ್ ಆಸ್ಪೆಕ್ಟ್ ಇದೆಯಲ್ಲ, ಈ ಋಣಾತ್ಮಕವಾಗಿ, ಹಾಗಾಗಿ ನಮಗೆ ಬೇಕಾದಂತಹ ಅತ್ಯಮೂಲ್ಯವಾಗಿ ಬೇಕಾದಂತಹ ವಿಚಾರಧಾರೆಗಳು ನಮ್ಮ ಮನಸ್ಸಿನಲ್ಲಿ ಉಳಿತಾ ಇಲ್ಲ, ಮತ್ತೆ ಅದನ್ನ ಕಲಿಯುವಂತಹ ಆಸಕ್ತಿಯನ್ನ ಕೂಡ ನಾವು ಬೆಳೆಸ್ಕೊತಾ ಇಲ್ಲ. ನಮ್ಮ ಮೇಷ್ಟ್ರುಗಳ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ, ಈ ತರ ವಿಚಾರಧಾರೆಗಳನ್ನ ನಾವು ಆಯೋಜನೆ ಮಾಡ್ಬೇಕು ಅನ್ನುವಂತಹ ಪರಿಸ್ಥಿತಿ ಎದುರಾದಾಗ ನಿಮ್ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀವಿ, ನಿಮ್ಗೆ ಎಕ್ಸಾಮ್ ಕೂರ್ಸಲ್ಲ, ಅಡ್ಮಿಷನ್ ಟಿಕೆಟ್ ಕೊಡಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇಂತಹ ಪ್ರಸ್ತುತ ದಿನಮಾನಗಳಲ್ಲಿ ಈ ತರ ವಿಚಾರಗಳನ್ನ ನಾವು ಖಂಡಿತ ಅಳವಡಿಸ್ಕೋಬೇಕು. ಇದು ಬದುಕಿನ ದಾರಿಯನ್ನ ತೋರಿಸುತ್ತೆ ಅಂತ ಈ ಕ್ಲಾಪ್ ಮಾಡ್ರಿ. ಸರ್ ಒಂಚೂರು ಒಳಗಡೆ ಸರ್. ಹಾಗೆ ಇವತ್ತಿನ ನಮ್ಮ ಬದುಕಿಗೆ ಕಾರಣವಾಗ್ತಕ್ಕಂಥ, ನಮ್ಮ ಬದುಕಿನ ಶ್ರೇಷ್ಠಿಗೆ ಕಾರಣವಾಗ್ತಕ್ಕಂಥ ಎಲ್ಲರನ್ನೂ ಇವನಮ್ಮವ ಅಂತ ಅನಿಸ್ಕೊಳ್ಬೇಕು. ಈ ಕಾಲೇಜು ನಮ್ಮದು, ಈ ವಿಶ್ವವಿದ್ಯಾಲಯ ನಮ್ಮದು, ಇಲ್ಲಿ ಕೂತಿರ್ತಕ್ಕಂಥ ಚೇರ್ ನಮ್ಮದು, ಇಲ್ಲಿ ಕೂತಿರ್ತಕ್ಕಂಥ ಕುರ್ಚಿ ನಮ್ಮದು ಅನ್ನುವಂಥ ಭಾವನೆಯನ್ನ ಇಟ್ಕೊಂಡ್ರೆ 10 ವರ್ಷ ಬರ್ತಕ್ಕಂಥ ವಸ್ತುಗಳು 3 ವರ್ಷಗಳು ಬಳಕೆ ಆಗ್ತದೆ. 3 ವರ್ಷ ಬಳಕೆ. ನಮ್ಮ ಮನೆಯ ಕುರ್ಚಿಗಳನ್ನ, ಮೇಜುಗಳನ್ನ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವಿ, ಕೂತ್ಕೊಳ್ಳುವಾಗ ಎಷ್ಟು ಎಚ್ಚರಿಕೆಯನ್ನು ಕೂತ್ಕೊಳ್ತೀವಿ, ನಮ್ಮ ಗೋಡೆಯನ್ನು ಎಷ್ಟರ ಮಟ್ಟ ಮುಚ್ತೀವಿ ಅನ್ನೋದು ನೀವು ಯೋಚನೆ ಮಾಡಿ. ಆದರೆ ಕಾಲೇಜಿಗೆ ಬಂದ ತಕ್ಷಣ